सरकारी अनुदान वापरता येत नाही आणि शाळांच्या इमारती बांधता येत नाहीत, याला अंत नाही का? रायबाग तालुक्याच्या ग्रामीण भागातील शासकीय कनिष्ठ प्राथमिक शाळेमध्ये इयत्ता 1ली ते 5वी पर्यंत एकूण 35 मुले शिकतात. 35 मुलांसाठी एक जुनी शाळा खोली. 1986 मध्ये सुरू झालेल्या पुजारी फार्म शाळेकडे जमिनीची कोणतीही नोंद नाही, त्यामुळे शाळेच्या नवीन इमारतींना मंजुरी मिळत नाही. यामुळे या शाळेत शिकणारी मुले शाळेबाहेर बसून अभ्यास करत आहेत. ನಮಸ್ಕಾರ ರೀ. ನಾವು ರಾಯಬಾಗ್ ಗ್ರಾಮೀಣ ಸಿದ್ದಪ್ಪ ಮೇತ್ರಿ ಅಂತ ಮಾತಾಡೋದು. ನಮ್ಮದು ಇಲ್ಲಿ ರಾಯಬಾಗ್ ಗ್ರಾಮೀಣದಲ್ಲಿ ಸರ್ಕಾರಿ ಶಾಲೆ ಇದೆ. ಸುಮಾರು 25-30 ವರ್ಷದಿಂದ ಶಾಲೆ ಇದೆ. ಇಲ್ಲಿ ನಮ್ಮ ಮಕ್ಕಳು ಎಲ್ಲರೂ ಇದೇ ಶಾಲೆಯಲ್ಲಿ ಬರಬೇಕು, ಇದ್ರ ಬಿಟ್ಟರೆ ಬೇರೆ ಕಡೆ ಶಾಲೆ ಇಲ್ಲ ಅಂತ. ಇಲ್ಲಿ ಏನಾಗಿದೆ ಅಂದರೆ ಸಮಸ್ಯೆ, ಒಂದೇ ಕೊಠಡಿ ಇದೆ. ಅದೇ ಕೊಠಡಿಯಲ್ಲಿ 35 ಮಕ್ಕಳು 1ನೇ ತರಗತಿಯಿಂದ ಹಿಡ್ಕೊಂಡು 5ನೇ ತರಗತಿವರೆಗೂ ಎಲ್ಲ ಒಂದೇ ಕೊಠಡಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು. ಮತ್ತು ಉಪನ್ಯಾಸಕರು ಆಗಲಿ ಶಿಕ್ಷಕರಾಗಲಿ ಎಲ್ಲರೂ ಒಳ್ಳೆಯವರೇ ಇದ್ದಾರೆ. ಆದರೆ ಅವರಿಗೆ ಎಲ್ಲಿಯೂ ಹುಡುಗರೇ ಆಗಲಿ ಅಥವಾ ಶಿಕ್ಷಕರೇ ಆಗಲಿ ಯಾರಿಗೂ ಹೊರಗಡೆ ಶೌಚಾಲಯಕ್ಕೆ ಹೋಗೋದಾಗಲಿ ವ್ಯವಸ್ಥೆ ಇಲ್ಲ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಮುಂದೆ ಮೈದಾನ ಇಲ್ಲ, ಆಟ ಆಡೋದಕ್ಕೆ ಹುಡುಗರಿಗೆ ಮೈದಾನ ಇಲ್ಲ. ಆಮೇಲೆ ಮುಂದೆ ಕೆನಾಲ್ ಇದೆ ಸರ್. ಕೆನಾಲದಲ್ಲಿ ಹೋಗಬೇಕಂದ್ರೆ ಹುಡುಗರಿಗೆ ಆ ಕಡೆ ಒಂದು ಕಂಪೌಂಡ್ ಮಾಡ್ಕೊಂಡಿಲ್ಲ. ಯಾವುದೇ ಸರ್ಕಾರಿ ನೌಕರರಾಗಲಿ ಅಥವಾ ತಹಶೀಲ್ದಾರಾಗಲಿ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ನಮ್ಮ ಶಾಲೆ ಕಡೆ ನೋಡ್ತಾ ಇಲ್ಲ. ಈ ಭಾಗದ ರಾಜಕಾರಣಿ ಏನು ಮಾಡ್ತಾರೆ ಸರ್? ಈ ಭಾಗದ ರಾಜಕಾರಣಿ ಅಂತ ಅವ್ರು ಬರ್ತಾರೆ ಆ ಕಡೆ ಸರ್. ಇಲ್ಲಿವರೆಗೂ ಒಂದ್ಸಲೂ ವಿಸಿಟ್ ಮಾಡಿಲ್ಲ. ಅವ್ರ ಗಮನಕ್ಕೆ ತಂದಿದ್ರು ಕೂಡ ಅವ್ರು ಯಾವಾಗೂ ಇದರ ಬಗ್ಗೆ ಕೇರ್ ತೊಗೊಂಡಿಲ್ಲ ಸರ್. ನೀವು ಶಾಸಕರಿಗೆ ಸಂಬಂಧಪಟ್ಟಂಥ ಶಾಸಕರ ವಿಷಯ ತಿಳಿಸಿದ್ರಿ? ಹಾಂ ಸರ್, ನಮ್ಮ ಶಾಲೆ ಶಿಕ್ಷಕರು ಅವರು ಆಲ್ರೆಡಿ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಸರ್. ಮತ್ತು ಈಗ ಅದನ್ನು ಯಾವ ಪರಿಸ್ಥಿತಿ ಬಂದಿದೆ ಸರ್ ಅಂದರೆ, ನಾವು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಅವ್ರಿಗೆ ತುಂಬ ಮುಜುಗರ ಆಗ್ತಾಯಿದೆ. ಮಕ್ಕಳು ತುಂಬ ಎರಡನೇದು ಆದರೂ ಒಂದೇ ಹತ್ತಿ ಜಾಗದಲ್ಲಿ ಅಂದರೆ ಇಕ್ಕಟ್ಟಿನ ಜಾಗದಲ್ಲಿ ವಿದ್ಯಾಭ್ಯಾಸ ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಸೈಡ್ ರೋಡ್ ಇದೆ, ಮುಂದೆ ಕೆನಾಲ್ ಇದೆ. ಹಾಂ, ಸೈಡ್ ರೋಡು ಇದೆ, ಮುಂದೆ ಕೆನಾಲು ಇದೆ. ಹೀಗಾಗಿ ಶಿಕ್ಷಕರಿಗೂ ಸಮಸ್ಯೆ ಆಗ್ತಾ ಇದೆ, ನಮ್ಮ ಮಕ್ಕಳಿಗೂ ಸಮಸ್ಯೆ ಆಗ್ತಾ ಇದೆ. ಅಂದರೆ ಮಕ್ಕಳನ್ನ ಶಾಲೆ ಕಳಿಸ್ಬೇಕಾದ್ರೆ ಜೀವ ಕೈ ಹಿಡ್ಕೊಂಡು ಕಳ್ಸ. ಹಾಂ, ಅಷ್ಟೇ ಸರ್. ಅದಕ್ಕೆ ನಾವು ತಂದು ಬಿಟ್ಟು ಹೋಗ್ತೀವಿ, ಆಮೇಲೆ ಶಾಲೆ ಬಿಟ್ಟ ನಂತರ ಕರ್ಕೊಂಡು ಹೋಗ್ತೀವಿ, ಎಲ್ಲ ಮಾಡ್ತೀವಿ ಕರೆ. ಆದ್ರೂ ಸರ್ ಒಮ್ಮೊಮ್ಮೆ ನಮಗೂ ಕೆಲಸ ಅಂತ ಇರುತ್ತೆ. ಆ ಟೈಮ್ನಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಸರ್. ಈಗ ಮೇನಾಗಿ ಸರ್, ಇಲ್ಲಿ ಶಾಲೆ ಹೊಸ ಜಾಗ ಕೊಟ್ಟು ಹೊಸದಾಗಿ ಒಂದು ಶಾಲೆ ಕಟ್ಟಡ ಆಗಬೇಕು. ಆಮೇಲೆ ನೀರಾವರಿ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಇದೆಲ್ಲ ಆಗಬೇಕು ಸರ್. ನಮ್ಮ ಹೆಸರು ಸಿದ್ದಪ್ಪ ಮೇತ್ರಿ ಅಂತ. ನಮ್ಮದು ಒಂದೇ ರೂಮ್ ಐತ್ರಿ. ಅಭ್ಯಾಸದು ಮಾಡಕ್ ತೊಂದರೆ ಆಗ್ತೈತ್ರಿ. 1ರಿಂದ 5 ಒಂದೇ ಕ್ಲಾಸ್ ಒಳಗೆ ಕೂತಿರ್ತೀವ್ರಿ. ಅವ್ರದವ್ರಿ 10 ಕೂತಿರ್ತೀವ್ರಿ. ನಮ್ಮ ಶಾಲೆ ಮುಂದೆ ಕಿನಾಲ್ ಐತ್ರಿ. ಆಟ ಆಡಂತಲೇ ಹೊಲ್ದಾಗದು ಹೋಗಂತಲೇ ರೀ ಹೊಲ್ದವ್ರನವ್ರು ಬಂದು ಬೈತಾರ್ರಿ. ಈಗ ನಿಮಗೆ ಏನಾಗಬೇಕಾಗೈತಿ? ಸರ್ಕಾರ ಕಡೆ ಶೌಚಾಲಯ ರೀ, ಕೊಠಡಿ ರೀ, ನೀರಿನ ವ್ಯವಸ್ಥೆ ರೀ ಬೇಕಾಗೈತಿ. ರಿಸರ್ಚ್ಗೆ ಹೋಗಾಗ ಜಾಗ ಇಲ್ರಿ. ಆಟ ಆಡಂತಲೇ ಹೊಲ್ದಾಗ ಹೋಗಂತಲೇ ಎಲ್ಲ ಬೈತಾರ್ರಿ. ನೀರಿನ ವ್ಯವಸ್ಥೆ ಇಲ್ರಿ. ಕೊಠಡಿ ಒಂದೇ ಐತ್ರಿ. ಅಭ್ಯಾಸ ಮಾಡಕ್ರಿ ಗಾಳಿ ಎಲ್ಲ ಬರತ್ರಿ. ಮತ್ತೆ ಇಲ್ಲಿ ಪಾಠ ಎಲ್ಲ ಮಾಡ್ತಾರೆ ಶಿಕ್ಷಕರು? ಹಾಂ ರೀ, ಚಂದ ಹೇಳ್ತಾರೋ? हां रे. पिण्याचे पाणी व स्वच्छतागृह नसल्याने बालकांचे हाल होत आहेत. ज्या दानशूरांनी जमिनी दान केल्या आहेत त्याच ठिकाणी नवीन घर बांधणार की नवीन भूखंड विकत घेऊन तेथे शाळेची इमारत बांधणार याची प्रतीक्षा करावी लागेल. संजीव बॅकुडे, KMM मराठी, रायबाग.